ಸೊ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರಂಗ ಕಮಲ್ ಹಾಸನ್ ಸರ್ ಅವರು ಕನ್ನಡ ಭಾಷೆ ತಮಿಳ್ ಭಾಷೆಯಿಂದನೇ ಬಂದೈತಿ ಅಂತ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಾರ. அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். அதனால் நீங்களும் அதில் உட்படுவீர்கள். His father is like my father, elder brother, whatever you call it. We are a family, and so are the languages. If you look at it from the northern point of view, yes, what they say according to them is right. If you look at it from Tenkumari, then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. Love will never apologize. ನಾನೊಂದು ಸಾಂಗ್ ನ ಪ್ಲೇ ಮಾಡ್ತೀನಿ ಈಗ. ಕಮಲ್ ಹಾಸನ್ ಸರ್ ಆಕ್ಟ್ ಮಾಡಿರೋಂತ ಹಳೆ ಕನ್ನಡ ಫಿಲ್ಮ್ ಇಂದು ಒಂದ್ಸಲ ನೋಡ್ಕೊಂಬರ್ರಿ. ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು, ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು. ಸೊ ನನಗೆ ಬಹಳ ಸಲ ಅನಿಸ್ತೈತಿ ಈ ಆಕ್ಟರ್ಗಳು ಬರೀ ಆನ್ ಸ್ಕ್ರೀನ್ ಮಾತ್ರ ಆಕ್ಟಿಂಗ್ ಮಾಡ್ತಾರ, ರಿಯಲ್ ಲೈಫ್ ನಾಗ ಇವ್ರ ಕ್ಯಾರೆಕ್ಟರ್ಗಳು ಬೇರೆನೇ ಇರ್ತಾವು ಅಂತ. ಅದು ಇವತ್ತು ನಿಜ ಅಂತ ನನಗೆ ಗೊತ್ತಾಗೈತಿ. ಅಲ್ಲ, ಇವರಿಗೆ ಇವ್ರ ಫಿಲಿಮ್ಗಳನ್ನ ರಿಲೀಸ್ ಮಾಡಕ ಕನ್ನಡ ಬೇಕು, ಕರ್ನಾಟಕ ಬೇಕು, ಕನ್ನಡದ ಜನರು ಬೇಕು. ಬಟ್ ಅದ ಕನ್ನಡ ಭಾಷೆಗೆ ಇವ್ರು ರೆಸ್ಪೆಕ್ಟ್ ಕೊಡೋ ವಿಷಯ ಬಂದ್ರೆ ಇವ್ರಿಗೆ ಕನ್ನಡಿಗರು ಬೇಡ. ಆಕ್ಚುಲಿ ಕಮಲ್ ಹಾಸನ್ ಸರ್ ಅವ್ರ ತಗ್ ಲೈಫ್ ಅನ್ನ ಫಿಲ್ಮ್ ಇಂದು ಪ್ರಮೋಷನ್ ಮಾಡಕತ್ತಿದ್ರು. ಸೊ ಮೂವಿ ಪ್ರಮೋಷನ್ ಮಾಡಿ ಅದ್ರ ಪಬ್ಲಿಸಿಟಿ ಮಾಡೋದ್ ಬಿಟ್ಟು ಈ ತರ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ನ ಕೊಟ್ಟಾರ. ಆಕ್ಚುಲಿ ಇವ್ರು ಇಲ್ಲಿ ಸ್ಟೇಟ್ಮೆಂಟ್ ಕೂಡ ಅವಶ್ಯಕತೆನೇ ಇರಲಿಲ್ಲ, ಅಂದ್ರೂ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟು ಜನರಿಗೆ ಹರ್ಟ್ ಆಗೋ ರೀತಿ ಹೇಳ್ಯಾರ. ಸ್ವಲ್ಪ ಟೈಮ್ ಹಿಂದೆ ಇವ್ರದ್ದು ಡಬ್ಬಾ ಫಿಲ್ಮ್ ಇಂಡಿಯನ್ 2 ರಿಲೀಸ್ ಆಗಿತ್ತು. ಅದ್ರಾಗ ಒಂದು ಸಾಂಗ್ ಐತಿ, ಹೆಂಗಿದ್ರು ಇವ್ರಿಗೆ ಏಜ್ 70 ವರ್ಷ, ತಾತ ಬಂದ್ ಬೆರಳಾಡ್ಸಿದಂಗ ಆಗೈತಿ ಈಗ ಸಿಚುವೇಶನ್. ಸೊ ನಿಮ್ಮೆಲ್ರಿಗೂ ಮುಂಚೆನೆ ಗೊತ್ತೈತಿ ಈ ಲ್ಯಾಂಗ್ವೇಜ್ ವಾರ್ ಅನ್ನೋದು ಇತ್ತೀಚೆಗೆ ಬಹಳ ದೊಡ್ಡ ಲೆವೆಲ್ ಹೋಗೈತಿ ಅಂತ ಟೈಮ್ನಾಗ ಈ ತರ ಸ್ಟೇಟ್ಮೆಂಟ್ ಕೊಡೋದು ಒಂದ್ ಸ್ವಲ್ಪ ಸರಿ ಇಲ್ಲ. ಅದ್ರ ಸತಿಗೂ ಇಷ್ಟು ದೊಡ್ಡ ವ್ಯಕ್ತಿ ಆಗಿ ಇವರು ಫಿಲ್ಮ್ ಇಂಡಸ್ಟ್ರಿಯಾಗ ವರ್ಕ್ ಮಾಡಕತ್ತಿ 65 ವರ್ಷ ಆಗೈತಿ. ಇವ್ರಿಗೆ ಕ್ಲಿಯರ್ ಆಗಿ ಗೊತ್ತೈತಿ ಎಲ್ಲಿ ಏನಂದ್ರ ಯಾವ ತರ ಎಫೆಕ್ಟ್ ಬೀಳ್ತೈತಿ ಅಂತ. ಸೊ ನನಗೇನ್ ಅನ್ಸತ್ತಪ್ಪ ಅಂದ್ರ ಇವ್ರು ಬೇಕಂತ ಈ ಸ್ಟೇಟ್ಮೆಂಟ್ ನ ಕೊಟ್ಟಂಗೈತಿ. ಮೇ ಬಿ ಇದು ಈ ಫಿಲ್ಮಿಗೆ ಹೆಲ್ಪ್ ಮಾಡಬಹುದು, ಇದು ಇನ್ನೂ ಸ್ವಲ್ಪ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿ ಫ್ರೀ ಪಬ್ಲಿಸಿಟಿ ಸಿಗ್ಬೋದು ಅಂತ. ನಿಮಗ್ ಕೂಡ ಗೊತ್ತೈತಿ ನೆಗೆಟಿವ್ ಪಬ್ಲಿಸಿಟಿ ಅನ್ನೋದು ಏನೂ ಇಲ್ಲ, ಜಸ್ಟ್ ಪಬ್ಲಿಸಿಟಿ ಆತಪ್ಪ ಅಂದ್ರೆ ಸಾಕು, ಫಿಲ್ಮ್ ಅಂತೂ ಓಡದಂತ ಗೊತ್ತೈತಿ ಇವರಿಗೆ. ತಮಿಳ್ ಭಾಷೆಯಿಂದ ಕನ್ನಡ ಹುಟ್ಟಕ್ಕೆ ಹೆಂಗ್ ಸಾಧ್ಯ? ಯಾಕಪ್ಪ ಅಂದ್ರೆ ಕಾವೇರಿ ನೀರ ಇವ್ರು ತಮಿಳ್ನಾಡಿನಾಗ ಹುಟ್ಟಿಲ್ಲ. ಆಮೇಲೆ ಇವ್ರು ತಮಿಳ್ ಇಂಡಸ್ಟ್ರಿ ಹೆವಿ ಕಲೆಕ್ಷನ್ ಮಾಡೋದು ಮತ್ತೆ ಹೊರಗಡೆ ಜನರಿಗೆ ಗೊತ್ತಾಗಿರೋದ ಮೇನ್ ರಜನಿಕಾಂತ್ ಸರ್ ಇಂದ. ಈಗ ನಾವು ಕೂಡ ಅನ್ಬೋದಲ್ಲ, ನಿಮ್ ಇಡೀ ಇಂಡಸ್ಟ್ರಿ ನಿಂತಿರೋದ ಮತ್ತೆ ಇಡೀ ಇಂಡಸ್ಟ್ರಿ ಓಡಕತ್ತಿರೋದ ನಮ್ ಕನ್ನಡಿಗನಿಂದ ಅಂತ. ಆಮೇಲೆ ಇವ್ರು ಸ್ಟೇಟ್ ನಾಗ ಆಡಳಿತ ಮಾಡಿದಂತ ಜಯಲಲಿತಾ ಅವರು ಕೂಡ ಕರ್ನಾಟಕದಾರ. ಇಷ್ಟೆಲ್ಲ ನಾವ್ ಇವ್ರಿಗೆ ಹೆಲ್ಪ್ ಮಾಡಿದ್ರು ಕೂಡ ಕಂಟಿನ್ಯೂಸ್ ಆಗಿ ಇವರು ಕನ್ನಡಿಗರನ್ನ ಹರ್ಟ್ ಮಾಡಕ್ ಟ್ರೈ ಮಾಡ್ತಾನೆ ಇರ್ತಾರ ಪ್ರತಿ ಸಲ. ತಮಿಳ್ನಾಡ ಅಂತ ಅಲ್ಲ, ಬೇರೆ ಎಲ್ಲಾ ಕಡೆಗೂ ಅಷ್ಟ. ಬೇಕಿದ್ರೆ ನೀವ ನೋಡ್ರಿ, ಬೆಂಗಳೂರಾಗಿರೋ ಈ ಹೋಟ್ಲಾಗ ಕನ್ನಡಿಗ ಸರ್ ಮಾದರ್ ಚೋದ್ ಅಂತ ಬರ್ದು ಡಿಸ್ಪ್ಲೇ ಮಾಡಿದ್ರು. ಇನ್ನು ರೀಸೆಂಟ್ ಆಗಿ ಒಂದು ಬ್ಯಾಂಕ್ ಮ್ಯಾನೇಜರ್ ನಾನ್ ಕನ್ನಡ ಮಾತಾಡಲ್ಲ ಅಂತ ಜೋರಾಗಿ ಜಗಳ ಆಡಿದ್ದು ಗೊತ್ತೈತಿ. ನನಗೆ ಆಶ್ಚರ್ಯ ಆಗಿದ್ದೇನಪ್ಪ ಅಂದ್ರೆ ಶಿವರಾಜ್ ಕುಮಾರ್ ಸರ್ ಈ ಸ್ಟೇಟ್ಮೆಂಟ್ ನ ಕೇಳಿ ಸುಮ್ನ ತಲೆ ಆಡಿಸ್ತಾರ, ಒಪ್ಕೊಳಕತ್ತಾರ ಅನ್ನೋ ಟೈಪು. அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். அதனால் நீங்களும் அதில் உட்படுவீர்கள். ಬಟ್ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಿ ನೋಡಿದ್ರೆ ನಾವು ಆ ಜಾಗದಾಗಿದ್ರು ಹಂಗೆ ಅಂತಿದ್ವಿ, ಇಲ್ಲ ಹಂಗೆ ರಿಯಾಕ್ಟ್ ಮಾಡ್ತಿದ್ವಿ ಅಂತಾನು ಅನ್ಸಕತೈತಿ. ಬಟ್ ಅಟ್ಲೀಸ್ಟ್ ಸ್ಟ್ಯಾಂಡ್ ಆದ್ರೂ ತಗೋಬೇಕಿತ್ತು ಅಂತ ನನಗೆ ಅನ್ಸುತ್ತೆ ಅದಾದ್ಮ್ಯಾಗ, ಆ ಫಂಕ್ಷನ್ ಆದ್ಮ್ಯಾಗ. ಯಾಕಪ್ಪ ಅಂದ್ರೆ ನಿಮಗೂ ಗೊತ್ತು ಅಲ್ಲೇ ಎದ್ದು ಯಾಕೆ ಹಿಂಗ್ ಮಾತಾಡಿದೆ ಅಂತ ಅನ್ನಕಂತರೂ ಆಗಲ್ಲ. ಅಟ್ಲೀಸ್ಟ್ ಎಲ್ಲ ಮುಗಿದ್ಮ್ಯಾಗಾರ ಹೊರಗಡೆ ಬಂದ್ಮ್ಯಾಗ ಅವ್ರಿಗೆ ಹೇಳ್ಬೋದಿತ್ತು ಸಾರಿ ಕೇಳ್ರಿ ಅಂತ. ಆಲ್ರೆಡಿ ಕನ್ನಡಿಗರು ಈ ಲೆವೆಲ್ಗೆ ಹರ್ಟ್ ಆಗಿ ಇವ್ರ ಪೋಸ್ಟ್ ಗಳನ್ನೆಲ್ಲ ಹರಿದು ಸ್ಟ್ರೈಕ್ ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ಯಾರ. ಐ ರೆಕಮೆಂಡ್ ದ ಗವರ್ಮೆಂಟ್ to boycott all the films of Kamal Hassan in Karnataka. ಅಟ್ಲೀಸ್ಟ್ ಒಂದು ಸಾರಿ ಕೇಳ್ಬೇಕನ್ನ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇವ್ರಿಗಿಲ್ಲ. ಯಾಕಪ್ಪ ಅಂದ್ರೆ ಕೇರಳದಾಗ ಇವ್ರು ಪ್ರಮೋಷನ್ ನಡೆಯಕಾರ ಅಲ್ಲಿಗೆ ಹೋಗಿ ನಾನು ಸಾರಿ ಕೇಳಲ್ಲ ಅಂತ ಓಪನ್ ಆಗಿ ಆರೋಗ್ಯಂಟ್ ಆಗಿ ಹೇಳ್ತಾರೆ ಇವರು. ಆಮೇಲೆ ಈ ಫಿಲಿಮ್, ಈ ತಗ್ಲೆ ಫಿಲಿಮಿನ ಫಂಕ್ಷನ್ ಆಗ ಇದೆಲ್ಲ ರಾಡಿ ನಡೆದದ್ದಲ್ಲ. ಈ ಫಿಲಿಮ್ ಇಂದು ಸ್ವಲ್ಪ ದಿನದ ಮುಂಚೆ ಟ್ರೇಲರ್ ಬಂದಾಗ ಅದ್ರಾಗ ತ್ರಿಷಾ ಜೊತೆ ಇವ್ರು ಮಾಡಿರೋಂತ ಒಂದು ಇಂಟಿಮೇಟ್ ಸೀನ್ ಇಂದು ಅಲ್ಲಿ ಕೂಡ ಕಾಂಟ್ರವರ್ಸಿ ಆಗಿತ್ತು. ಯಾಕಪ್ಪ ಅಂದ್ರೆ ತ್ರಿಷಾ ಆಲ್ಮೋಸ್ಟ್ ಇವ್ರ ಮಗಳ ಏಜ್ ಅನ್ಕೊಳ್ರಿ. ಯಾಕಂದ್ರೆ ಇವ್ರಿಗೆ 70 ವರ್ಷ, ಅವ್ರಿಗೆ ಬಹಳ ಸಣ್ಣ ವಯಸ್ಸು ತ್ರಿಷಾ ಅವರಿಗೆ. ಅಂದ್ರೂ ಕೂಡ ಅವ್ರ ಜೊತೆಗೆ ಈ ತರ ಇಂಟಿಮೇಟ್ ಸೀನ್ ಹೆಂಗ್ ಮಾಡಿದ್ರಿ ಅಂತ ದೊಡ್ಡ ಕಾಂಟ್ರವರ್ಸಿನ ಆಗಿತ್ತು ಆ ಟೈಮ್ ನಾವು. ತಮಿಳು, ಕನ್ನಡ, ಮಲಯಾಳಂ ಈ ಸೌತ್ ಲ್ಯಾಂಗ್ವೇಜ್ ಗಳನ್ನೆಲ್ಲ ದ್ರಾವಿಡ ಭಾಷೆಗಳು ಅಥವಾ ಪಂಚ ದ್ರಾವಿಡ ಭಾಷೆಗಳು ಅಂತಾನು ಕರೀತಾರೆ. ಯಾಕಪ್ಪ ಅಂದ್ರೆ ಇವೆಲ್ಲ ಒಂದು ಹಿಸ್ಟ್ರಿ, ಒಂದೇ ಸೇಮ್ ಹಿಸ್ಟ್ರಿಯಿಂದ ಬಂದವ. ಅದಕ್ಕೋಸ್ಕರ ಹಂಗಂತ ತಮಿಳಿಂದನ ಎಲ್ಲಾ ಭಾಷೆ ಬಂದವ ಅಂತಾನು ಅಲ್ಲ. ಯಾಕಪ್ಪ ಅಂತಂದ್ರ ಹಿಸ್ಟ್ರಿ ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ, ಅದನ್ನ ನಾವು ನಂಬಕ್ ಆಗಲ್ಲ. ಯಾಕಪ್ಪ ಅಂದ್ರ ನೀವು ಕನ್ನಡದ ಹಿಸ್ಟ್ರಿ ನೋಡಿದ್ರೆ ಅದ ಬೇರೆ ತರ ಇರ್ತೈತಿ, ಅದೇ ಸೇಮ್ ಇನ್ಸಿಡೆಂಟ್ ಮ್ಯಾಗ ತಮಿಳ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ಬೇರೆ ತರ ಇರ್ತೈತಿ. ಆಮೇಲೆ ಆ ಕೇರಳ ಫಂಕ್ಷನ್ ಹೇಳ್ತಾರೆ ಕಮಲ್ ಹಾಸನ್ ಸರ್, ಇದ್ರ ಬಗ್ಗೆ ಏನ್ ಲ್ಯಾಂಗ್ವೇಜ್ ಸ್ಕಾಲರ್ಸ್ ಅದಾರಲ್ಲ ಅವ್ರು ಹೇಳ್ತಾರ ಅಂತ. ಅಂದ್ರೆ ಆಲ್ಮೋಸ್ಟ್ ಹೆಂಗಂದ್ರ
ಅವ್ರು ಅಟ್ಲೀಸ್ಟ್ ಒಂದ್ ಸಾರಿ ಕೇಳಿದ್ರೆ ಮುಗಿತೈತಿ. ಬಟ್ ಅದನ್ನ ಕೇಳಕ್ ರೆಡಿ ಇಲ್ಲ ಅವರು. ಓಕೆ ಇವ್ರು ಹೇಳ್ತಾರ ಅವ್ರು ಹೇಳ್ತಾರ ಅಂತಂದ್ ಆರಾಮಾಗಿ ಆರೋಗ್ಯಂಟ್ ಆಗಿ ಹೇಳ್ತಾರೆ ಪ್ರತಿ ಸಲ ಅವರು. ನಾವು ಕೂಡ ಹೇಳ್ಬೋದಲ್ಲ ಕನ್ನಡ ಭಾಷೆ 8 ಜ್ಞಾನಪೀಠ ಪ್ರಶಸ್ತಿ ತಗೊಂಡೈತಿ, ನಿಮ್ ತಮಿಳು 2 ತಗೊಂಡೈತಿ ಅಂತ. ಬಟ್ ನಾವ್ ಹೇಳಲ್ಲ, ಯಾಕಪ್ಪ ನಮಗೆ ಗೊತ್ತು ಎಲ್ಲಾ ಲ್ಯಾಂಗ್ವೇಜ್ ಗಳನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಕಂತ. ಕರ್ನಾಟಕದಲ್ಲಿ ಯೂಶಲಿ ಎಲ್ಲಾ ಲ್ಯಾಂಗ್ವೇಜ್ ಗಳನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡೋದ್ರಿಂದ ಬೆಂಗಳೂರಿಗೆ ಅಷ್ಟೊಂದ್ ಜನ ಬರೋದು. ಬಟ್ ಕನ್ನಡಿಗರ ಜೊತೆಗೆ ಆಗ್ತಾರಂತ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ನಾವ್ ಎಷ್ಟೇ ಹೊರಗಡೆ ಜನರಿಗೆ ಬಹಳ ಕ್ಲೀನ್ ಆಗಿ ಟ್ರೀಟ್ ಮಾಡಿದ್ರು, ಅಷ್ಟೊಂದು ಚೆನ್ನಾಗಿ ಅವ್ರನ್ನ ನೋಡ್ಕೊಂಡ್ರು ಇಲ್ಲಿ ಬಂದ್ರು, ಅವ್ರು ಆ ಕಡೆಯಿಂದ ಅಷ್ಟೊಂದು ಎಫರ್ಟ್ ಹಾಕಲ್ಲ. ಪ್ರತಿ ಸಲ ನೋಡಿನಿ ಏನಾದ್ರು ಒಂದು ರಾಡಿ ನಡೀತಿರ್ತೈತಿ ಇಂಟರ್ನೆಟ್ ಆಗ. ಏನಪ್ಪಾ ಆ ಕಡೆ ನಾರ್ತ್ ಇಂದ ಬಂದು ಅವ್ರು ರಾಡಿ ಮಾಡಿದ್ರು, ಆಮೇಲೆ ಇಲ್ಲಿ ಬೆಳಗಾವಿ ಇದು ಮತ್ತೆ ಮಹಾರಾಷ್ಟ್ರದ ಆ ರಾಡಿ, ಆಮೇಲೆ ಈ ಕಡೆ ಕೆಳಗಡೆ ಹೋದ್ರೆ ಇವ್ರು ತಮಿಳ್ನಾಡಿನ ರಾಡಿ. ಒಟ್ಟು ಎಲ್ಲರೂ ಕಂಟಿನ್ಯೂಸ್ ಆಗಿ ಇನ್ಸಲ್ಟ್ ಮಾಡಕ್ ಟ್ರೈ ಮಾಡ್ತಾನೆ ಇರ್ತಾರೆ ಕನ್ನಡನ. ಆಲ್ಮೋಸ್ಟ್ ಹೆಂಗ್ ಅನ್ಸುತ್ತೆ ಅಂದ್ರೆ ಒಂದೊಂದ್ಸಲ ಅದು ಬೇಕಂತ ಮಾಡಕತ್ತಾರೆ, ಎಲ್ಲ ಪ್ಲಾನ್ ಮಾಡಿ ಅಂತ ಅನಿಸ್ತದೆ. ಏನ್ ಮಾಡಕ್ಕಾಗಲ್ಲ, ಯಾಕಪ್ಪ ಅಂದ್ರ ನಮಗಿರಂತ ಒಂದು ಸಂಸ್ಕೃತಿ ಆಗ್ಲಿ ಅವ್ರಿಗಿಲ್ಲ ಅಂತ ಅನ್ಕೊಂಡ್ ನಾವು ಸುಮ್ನಿರೋದು ವಾಸಿ. ಆಲ್ಮೋಸ್ಟ್ ಇವ್ರು ಕೊಟ್ಟರಂತ ಸ್ಟೇಟ್ಮೆಂಟ್ ಮತ್ತೆ ಸಾರಿ ಕೇಳಕ್ ಇವ್ರು ಹೆಂಗ್ ಈಗ ಇಗ್ನೋರ್ ಮಾಡಕತ್ತಾರಲ್ಲ, ಸಾರಿ ಕೇಳೋದ್ ಬೇಡ ಅಂತ ನಂದು ಇದೆಲ್ಲ ನೋಡ್ತಿದ್ರು. ಆಲ್ಮೋಸ್ಟ್ ಇದೊಂದು ಹೆಂಗಂದ್ರೆ ಕಮಲ್ ಹಾಸನ್ ಸರ್ ಬಹಳ ಪ್ಲಾನ್ ಮಾಡಿ ಓಕೆ ಬೇಕಂತ ಕಾಂಟ್ರವರ್ಸಿ ಮಾಡೋಣ ಅನ್ನೋ ಟೈಪ್ ಮಾಡ್ದಂಗ ಐತಿ. ಸೊ ಈಗ ಜನರು ತೋರಿಸ್ತಾರ ಇವ್ರು ಏನ್ ಹೇಳಾರ. ಅಲ್ಲಿ ಕೇರಳದಾಗ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು, ನೀವು ಲ್ಯಾಂಗ್ವೇಜ್ ಸ್ಕಾಲರ್ಸ್ಗಳು ಅದ್ರ ಭಾಷೆ ಬಗ್ಗೆ ನೋಡ್ಕೊಂತಾರ, ನನ್ನ ಫಿಲಿಂ ಬಗ್ಗೆ ಮತ್ತೆ ನನ್ನ ಬಗ್ಗೆ ಜನರು ನೋಡ್ಕೊಂತಾರ. ಅಂದ್ರೆ ಯಾವ ಲೆವೆಲ್ಗೆ ಇವ್ರಿಗೆ ಓವರ್ ಕಾನ್ಫಿಡೆನ್ಸ್ ಐತಪ್ಪ ಅಂದ್ರೆ ನನ್ನ ಫಿಲಿಂ ನೋಡ್ತಾರ ಕರ್ನಾಟಕದಾಗ, ಹೆಂಗಿದ್ರು ಏನು ಮಾಡಲ್ಲ ಇವರು, ಪ್ರತಿ ಸಲ ಇದಾಣೆ ಬರ ಅನ್ನೋ ಟೈಪು. ನಾವ್ ಏನೇ ಇಷ್ಟು ರಾಡಿ ಮಾಡಿದ್ರು ಕೂಡ ಕನ್ನಡಿಗರಾಗ ಕೆಲವ್ರು ಅದರ ಕನ್ನಡನ ಹೇಟ್ ಮಾಡೋರು, ಇದಂತರೂ ಸತ್ಯ. ಯಾಕಪ್ಪ ಅಂದ್ರ ನಂದೇ ಎಕ್ಸಾಂಪಲ್ ಕೊಟ್ಟು ನಾ ಹೇಳ್ತೀನಿ. ಒಂದೊಂದ್ಸಲ ನಾನು ಯಾವ್ದಾದ್ರು ಬೇರೆ ಭಾಷೆದ್ದು ಬೇರೆ ಭಾಷೆದ್ ಕನ್ನಡಕ್ಕೆ ಡಬ್ ಆಗಿರೋ ಫಿಲ್ಮ್ನ ರೋಸ್ಟ್ ಮಾಡಿದಾಗ ಯೂಶಲಿ ನಾನು ನೋಡಿನಿ ಭಾಳ ದೊಡ್ಡ ಲೆವೆಲಿನ ಹೇಟ್ ಬರ್ತದೆ ನನಗೆ. ಬಟ್ ನಾನು ಕನ್ನಡದಾಗೆ ಯಾವ್ದಾರ ದೊಡ್ಡ ಸ್ಟಾರಿನ ಮೂವಿ ರೋಸ್ಟ್ ಮಾಡಿದೆ ಅನ್ಕೊಳ್ರಿ, ಕಂಪೇರ್ ಮಾಡಿ ನೋಡಿದ್ರೆ ಎರಡಕ್ಕೂ ಕನ್ನಡ ಸ್ಟಾರ್ ರೋಸ್ಟ್ ಮಾಡಿರೋದಕ್ಕೆ ಕಮ್ಮಿ ಹೇಟ್ ಬರ್ತೈತಿ. ಬಟ್ ಬೇರೆ ಭಾಷೆ ಸ್ಟಾರ್ನ ನಾನು ಕನ್ನಡಕ್ಕೆ ಡಬ್ ಆಗಿರೋ ಮೂವಿನ ರೋಸ್ಟ್ ಮಾಡಿದ್ರ ಭಾಳ ಹೇಟ್ ಬರ್ತೈತಿ. ಇದು ಯಾಕಪ್ಪ ಅಂದ್ರ ಮೇ ಬಿ ಕನ್ನಡಿಗರು ಆರ್ಟ್ನ ಅಪ್ರಿಷಿಯೇಟ್ ಮಾಡ್ತಾರ. ಅಂದ್ರ ಓಕೆ ಚೆನ್ನಾಗೈತಿ ಮೂವಿ, ಓಕೆ ಒಂದೊಂದ್ಸಲ ಮಾಡೀನಿ ನಾನು ಕೂಡ ಒಳ್ಳೆ ಫಿಲಿಮ್ಸ್ನ ರೋಸ್ಟ್ ಮಾಡೀನಿ. ಹಂಗಂತ ಏನು ಫಿಲಿಮ್ನ ರೋಸ್ಟ್ ಮಾಡಬಾರ್ದು ಅಂತ ಏನು ಅಲ್ಲಲ್ಲ. ಯಾಕಪ್ಪ ಅಂದ್ರೆ ಫಿಲಿಮ್ನ ಫಿಲಿಮ್ ತರ ನೋಡ್ಬೇಕು, ಆಕ್ಟರ್ನ ಆಕ್ಟರ್ ತರ ಅಷ್ಟೇ ನೋಡ್ಬೇಕು. ಅದು ಬಿಟ್ಟು ನಮ್ಮ ದೇಶದಾಗ ಮತ್ತೆ ಇಲ್ಲಿ ಸೌತ್ನಾಗ ಇನ್ನೊಂದು ಏನಾಗತ್ತಪ್ಪ ಅಂತಂದ್ರ ಅವ್ರಿಗೆ ದೇವ್ರ ಸ್ಥಾನ ಕೊಟ್ಬಿಡ್ತಾರೆ ಎಲ್ರು. ಫಾರ್ ಎಕ್ಸಾಂಪಲ್ ಈ ಕಮಲ್ ಹಾಸನ್ ಸರ್ ವಿಷಯದಾಗ ಅದಕ್ಕೆ ಅಷ್ಟೇ ಆಗಿರೋದು. ಈಗ ಏನಪ್ಪಾ ಅಂದ್ರೆ ಇವ್ರು ಮಾಡಿರೋಂಥ ರಾಮಶ್ಯಾಮ ಫಿಲಿಮ್ ಆಗ್ಲಿ, ಪುಷ್ಪಕ ವಿಮಾನ ಫಿಲ್ಮ್ ಆಗ್ಲಿ, ಜನರೆಲ್ಲ ನೋಡಿ ಬಹಳ ದೊಡ್ಡ ಲೆವೆಲಿನ ಲವ್ನ ಅವ್ರು ಕೊಟ್ಟಾರ ಕರ್ನಾಟಕದಾಗ. ಸೊ ಹಂಗಾಗಿ ಅವ್ರಿಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಬೆಳೆದೈತಿ ಇಲ್ಲಿ ಕರ್ನಾಟಕದಾಗ. ಈಗ ಆ ಫ್ಯಾನ್ ಬೇಸ್ ಹೆಂಗಿದ್ರು ನೋಡ್ತಾರ ನನ್ನ ಮೂವೀಸ್ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಏನೈತಲ್ಲ, ಅದು ಅವರಿಗೆ ಈ ತರ ಆರೋಗ್ಯನ್ಸ್ ನ ತಂದಿರ್ಬೋದು ಅಂತ ನನಗನ್ಸುತ್ತೆ. ಯಾಕಪ್ಪ ಅಂದ್ರ ಅದಾ ಕಾನ್ಫಿಡೆನ್ಸ್ ಮೇಲೆ ಅವ್ರು ಒಂದು ಸಾರಿ ಕೇಳಕ್ ಕೂಡ ರೆಡಿ ಇಲ್ಲ. ಈ ಒಂದು ಅವ್ರ ಫಿಲಿಮ್ ರಿಲೀಸ್ ಆಗೈತಿ, ಸೊ ಆ ಬೈಕ್ ಆದ್ರೆ ಅವ್ರು ಸಾರಿ ಕೇಳ್ಬೋದಿತ್ತ, ಓಕೆ ನನ್ನ ಫಿಲಿಮ್ ರಿಲೀಸ್ ಆಗೈತಿ ಅದಕ್ಕೆ ಏನು ಇದನ್ನ ಮಾಡ್ಬಾರ್ದು, ಅದು ಬೇಡಪ್ಪ ಕೊನೆಗೆ ಮಿಸ್ ಆಗಿ ಹೇಳಿದೆ ಅಂತನಾದ್ರೂ ಹೇಳ್ಬೋದಿತ್ತ, ಅದನ್ನೂ ಹೇಳಿಲ್ಲ ಅವರು. ಸೊ ಆಲ್ಮೋಸ್ಟ್ ಹೆಂಗಪ್ಪ ಅಂದ್ರ ಓಕೆ ಕನ್ನಡಿಗರು ಓದಲು ಅವ್ರದ್ದು ಅಷ್ಟ, ಆನ್ಲೈನಾಗ ಅಷ್ಟ, ಏನು ಜಾಸ್ತಿ ಇಲ್ಲ ಅವ್ರದ್ದು ರಾಡಿ, ಏನಾದ್ರು ಅನ್ಬೋದು, ಯಾರು ಬೇಕಾದ್ರೂ ಬಂದು ಏನಾದ್ರು ಮಾಡ್ಬೋದು ಅನ್ನೋ ಟೈಪ್ ಆಗ್ಬಿಟ್ಟೈತೆ ಎನ್ವಿರಾನ್ಮೆಂಟ್ ಈಗ ಸದ್ಯಕ್ಕೆ ಪರಿಸ್ಥಿತಿ. ಯಾಕಪ್ಪ ಅಂದ್ರ ನೋಡ್ರಿ ಕಮಲ್ ಹಾಸನ್ ಸರ್ ಅಂತೂ ಒಳ್ಳೆ ಆಕ್ಟರ್ ಆದ್ರ ಅದ್ರಾಗೇನು ಡೌಟ್ ಇಲ್ಲ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅವ್ರ ಕ್ಯಾರೆಕ್ಟರ್, ರಿಯಲ್ ಲೈಫ್ನ ಕ್ಯಾರೆಕ್ಟರ್ ಅವ್ರದ್ದು ಇದು ಫಸ್ಟ್ ಟೈಮ್ ಅಲ್ಲ. ಕಾಂಟ್ರವರ್ಸಿಗಳು ನೂರಾರು ಕಾಂಟ್ರವರ್ಸಿಗಳು ಭಾಳ ಟೈಮಿಂದ ನಡೀತಾನ ಅದಾವ. ಅವರು ಹೋಗ್ಲಿ ಅವ್ರ ಪರ್ಸನಲ್ ವಿಷಯಗಳಿಗೆಲ್ಲ ನಾವು ಹೋಗ್ಬಾರ್ದು. ಅವ್ರ ಫ್ಯಾಮಿಲಿಯಾಗ ಕೂಡ ಭಾಳ ರಾಡಿಗಳದಾವು. ಅವ್ರ ಮಗಳು ಶ್ರುತಿ ಹಾಸನ್ ಎನಿ ಟೈಮ್ ರಾತ್ರಿ ಸೀದಾ ಹಗಲು ಹೊತ್ತವರೆಗೂ ಕುಡ್ದು ಸೆಟ್ಟಿ ಹೋಗಿ ಶೂಟ್ ಮಾಡಿರೋಂಥ ಘಟನೆಗಳು ಅದಾವು. ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡ್ಬೋದು ಇಂಟರ್ನೆಟಾಗ, ನಿಮಗೆ ಕ್ಲೀನ್ ಆಗಿ ಸಿಗ್ತೈತಿ. ಪ್ರತಿ ಮೂವಿ ಅವ್ರು ಶೂಟ್ ಮಾಡಿರೋವೆಲ್ಲ ಅಲ್ಲಿ ರಾಡಿನ ಆಗಿರೋದು. ಅವ್ರು ಯಾವಾಗೋ ಬರೋದು ಶೂಟಿಂಗಿಗೆ, ಡಿಸಿಪ್ಲಿನ್ ಇಲ್ಲದೆ ಇರೋದು, ಇಂಥವು ಭಾಳ. ಆಮೇಲೆ ಕಮಲ್ ಹಾಸನ್ ಸರ್ದು ಕೂಡ ಭಾಳ ಡಿವೋರ್ಸಸ್ಗಳಾಗ್ಯಾವು. ಬಟ್ ಈಗ ಅವ್ರ ಪರ್ಸನಲ್ ವಿಷಯಗಳನ್ನ ನಾವು ತಗೊಂಡ್ ಮಾತಾಡಕತ್ತಿಲ್ಲ, ನಾನು ಜಸ್ಟ್ ಹೇಳಕತ್ತೀನಿ ಅಷ್ಟ. ಸೊ ನಾವು ಕನ್ನಡಿಗರು ಏನ್ ಎಕ್ಸ್ಪೆಕ್ಟ್ ಮಾಡಕತ್ತೀವಿ ಈ ಹೊರಗಡೆಯಿಂದ ಬರೋಂಥ ಪುಣ್ಯಾತ್ಮರಿಂದ ಅಂದ್ರ, ನೀವು ನಾವೆಷ್ಟು ನಮ್ಮ ಲ್ಯಾಂಗ್ವೇಜಿಗೆ ರೆಸ್ಪೆಕ್ಟ್ ಕೊಡ್ತೀವೋ ಅಷ್ಟು ನೀವು ಕೊಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನಾರ್ಮಲ್ ಟ್ರೈ ಆದ್ರೂ ಮಾಡ್ರಿ, ಇಲ್ಲ ಕೊನೆ ಪಕ್ಷ ನಾಟಕನಾದ್ರೂ ಮಾಡ್ರಿ. ಅಟ್ಲೀಸ್ಟ್ ಇದನ್ನ ಕೊಡಕತ್ತೀವಿ ನಾವು ರೆಸ್ಪೆಕ್ಟ್ ಅನ್ನೋ ಟೈಪು. ಇದೇನದು ತೀರಾ ಹ್ಯೂಮಿಲಿಯೇಷನ್ ಮಾಡೋದು. ನಮ್ಮ ಮನೆಗೆ ಬಂದು ನಮಗೆ ಹೊಡೆದ್ರ ಯಾರ, ನಮ್ಮ ಮನೆಗೆ ಬಂದು ನಮಗೆ ಬೈದು ಹೋದ್ರ ನಮ್ಗೆ ಯಾವ ಥರ ಅನಿಸ್ತೈತಿ ಅನ್ನೋದು ಅವ್ರ ತಲೆಗೆ ಬರಬೇಕು. ಇವರು ನಾರ್ತ್ ಈಸ್ಟ್ ಆಗಲಿ, ಇಲ್ಲಿ ಸೌತ್ ಸ್ಟೇಟ್ನಾಗಿರೋ ಬೇರೆ ಆಗಲಿ, ಆಲ್ಮೋಸ್ಟ್ ನೋಡ್ರಿ ಪ್ರತಿ ಸಲ ಕನ್ನಡಿಗರಿಗೆ ತಡ್ಕೊಂಬರ್ತಾರ. ಬೇರೆ ಯಾವ ಸ್ಟೇಟ್ನಾಗೂ ಹಿಂಗೆ ನಡೆಯಲ್ಲ. ಕಮಲ್ ಹಾಸನ್ ಸರ್ ಹೇಳ್ಯಾರ ನನ್ನ ಫಿಲಿಮ್ನ ಜನರು ನೋಡ್ಕೊಂತಾರ ಅಂತ. ಸೊ ಈಗ ಕನ್ನಡಿಗರು ನೋಡ್ಕೊಂತಾರ ಚೆನ್ನಾಗಿ ಇವ್ರು ಅಂದ್ರದ್ರಿಂದ ಇವ್ರ ಫಿಲಿಮ್ನ. ನೋಡೋಣ್ರಿ ಎಷ್ಟು ಜನ ಹೋಗಿ ನೋಡ್ತಾರ, ಏನಾಗತಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ ಅವನ್ನೆಲ್ಲ. ನೋಡೋಣ್ರಿ ಆ ಟೈಮ್ನಾಗ ಏನಾದ್ರು ಅಕಸ್ಮಾತ್ ಮಿಸ್ ಆಗಿ ಆ ಫಿಲಿಮ್ ಇಲ್ಲಿ ಇಟ್ಟತಪ್ಪ ಅಂದ್ರೆ ಹೇಳಕ್ ಬರಲ್ಲ. ಕೆಲವು ಜನರು ಅದಾರ ಅವ್ರಿಗೆ ಈಗಲೂ ಸಪೋರ್ಟ್ ಮಾಡೋರು. ಈ ತರ ಸ್ಟೇಟ್ಮೆಂಟ್ ಕೊಟ್ಮೇಲೆ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರ. ಕೆಲವು ಕಮೆಂಟ್ ಸೆಕ್ಷನ್ ನಾನು ನೋಡಿನಿ, ಕನ್ನಡಿಗರೇ ಕನ್ನಡಕ್ಕೆ ಭಯ ಆಗತ್ತಾರ, ಕನ್ನಡ ಒಂದು ಅಸಹ್ಯಕರ ಭಾಷೆ ಅಂತ. ಇನ್ನು ಯಾವ ಲೆವೆಲಿನ
ಚೂತಿಗಳಾದ್ರು ಇವ್ರು ಅಂತ ಅರ್ಥ ಮಾಡ್ಕೊಂಡ್ಬಿಡ್ರಿ ನೀವು. ಸೊ ಯೂಶಲಿ ನಾನು ಈ ತರ ವಿಡಿಯೋಸ್ ಮಾಡಲ್ಲ. ಸೊ ಇನ್ಮೇಲಿಂದ ಈ ಥರ್ಡ್ ಚಾನಲ್ ಆಗ ನಾನು ಈ ತರ ವಿಡಿಯೋಸ್ ಮಾಡ್ಬೇಕಂತ ಇದೀನಿ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.